ವರದಿಗಳ ಪ್ರಕಾರ 15ರಿಂದ 20 ಜನ ಸತ್ತಿದ್ದಾರೆ. ಒಂದೇ ಕುಟುಂಬದ 4-6 ಜನ ಸತ್ತಿದ್ದಾರೆ, 2 ಸತ್ತಿದ್ದಾರೆ, 3 ಸತ್ತಿದ್ದಾರೆ. ಇತ್ತೀಚೆಗಷ್ಟೇ ಒಂದು 15 ತಿಂಗಳ ಹಿಂದೆ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ನಿಮ್ಮ ಆರಾಧ್ಯಾಸ್ ಟಿವಿ ನಿರಂತರವಾಗಿ ಸಮಾಜದ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡ್ತಿರ್ತಕ್ಕಂಥದ್ದು ಮತ್ತು ಸಮಾಜದ ಸಮಸ್ಯೆಗಳನ್ನು ವರದಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡುವಂತಹ ನೈತಿಕ ಪ್ರಯತ್ನದಲ್ಲಿರುವಂತಹ ವಿಚಾರ ತಮಗೆಲ್ರಿಗೂ ಗೊತ್ತೇ ಇದೆ ಅನ್ಕೋತೀನಿ. ಅಂತಹದ್ದೇ ಒಂದು ವರದಿ, ಅಂತಹದ್ದೇ ಒಂದು ಪ್ರಯತ್ನ ಇವತ್ತು ಬಂದಿರುವಂತಹ ಸ್ಟೋರಿ ಏನಪ್ಪ ಅಂತಂದರೆ, ಚಿಕ್ಕಬಳ್ಳಾಪುರದ ಹೆಸರಾಂತ ಪ್ರವಾಸಿ ತಾಣವಾದಂತಹ ಶ್ರೀನಿವಾಸ ಸಾಗರದ ಒಂದು ಗಂಭೀರವಾದಂತಹ ಸಮಸ್ಯೆಯ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಅಥವಾ ಇಲಾಖೆಗೆ ಎಚ್ಚೆತ್ತುಕೊಳ್ಳುವ ಹಾಗೆ ಒಂದು ವರದಿಯನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಇವತ್ತು ನಾವು ಈ ಸ್ಥಳಕ್ಕೆ ಬಂದಿದ್ದೀವಿ. ಚಿಕ್ಕಬಳ್ಳಾಪುರದ ಹೆಸರಾಂತ ಪ್ರವಾಸಿ ತಾಣವಾದಂತಹ ಶ್ರೀನಿವಾಸ ಸಾಗರದ ಡ್ಯಾಮ್ ಬಳಿ ನಾವು ಇವತ್ತಿದ್ದೀವಿ. ಏನಪ್ಪ ಇಲ್ಲಿನ ಅಂತಹ ಸಮಸ್ಯೆ ಅಂತಂದರೆ, ಶ್ರೀನಿವಾಸ ಸಾಗರ ಡ್ಯಾಮ್ನ ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಮಳೆ ಬಿದ್ದರೆ ಇಲ್ಲಿನ ನೀರು ಹರಿದು ಕೆಳಗಡೆ ಏನು ಒಂದು ಉಲ್ಲಾಸಾತ್ಮಕವಾಗಿ ಚೈತನ್ಯಾತ್ಮಕವಾಗಿ ಏನು ಹರಿಯುತ್ತೆ, ಅದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ನೀರಿನಲ್ಲಿ ಆಡಲಿಕ್ಕೆ ನೂರಾರು ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರ ಜೊತೆ ಬಂದಂಥ ಪ್ರವಾಸಿಗರು ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ನೀರಿನಲ್ಲಿ ಆಟ ಆಡಲಿಕ್ಕೆ ಬಂದು ನೂರಾರು ಜನ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ಇವತ್ತಿಗೆ ನನಗೆ ತಿಳಿದ ಮಟ್ಟಿಗೆ ಒಂದು 15ರಿಂದ 20 ಜನ ನಾನು ನೋಡಿದ ವರದಿಗಳ ಪ್ರಕಾರ 15ರಿಂದ 20 ಜನ ಸತ್ತಿದ್ದಾರೆ. ಒಂದೇ ಕುಟುಂಬದ 4-6 ಜನ ಸತ್ತಿದ್ದಾರೆ, 2 ಸತ್ತಿದ್ದಾರೆ, 3 ಸತ್ತಿದ್ದಾರೆ. ಇತ್ತೀಚೆಗಷ್ಟೇ ಒಂದು 15 ತಿಂಗಳ ಹಿಂದೆ ಒಂದು ಕುಟುಂಬ ಬೆಂಗಳೂರಿನಿಂದ ಇಲ್ಲಿ ಪ್ರವಾಸಕ್ಕೆ ಅಂತ ಬಂದಂಥ ಕುಟುಂಬ 2 ಸತ್ತರು. ಇದಕ್ಕೆಲ್ಲ ಯಾರು ಜವಾಬ್ದಾರರು ಅನ್ನೋದು ನಿಜಕ್ಕೂ ಪ್ರಶ್ನೆ. ಇಲ್ಲಿ ಈ ಶ್ರೀನಿವಾಸ ಸಾಗರಕ್ಕೆ HN ವ್ಯಾಲಿ ನೀರು ಪಂಪ್ ಆಗ್ತಿರೋದ್ರಿಂದ HN ವ್ಯಾಲಿ ಡಿಪಾರ್ಟ್ಮೆಂಟ್ ಇಲ್ಲಿನ ಈ ಸಾವು ನೋವುಗಳಿಗೆ ಜವಾಬ್ದಾರಿಯಾ, ಅಥವಾ ಈ ಪಂಚಾಯಿತಿ ವ್ಯಾಪ್ತಿಗೆ ಏನು ಪೋಷೆಟ್ಟಹಳ್ಳಿ ಪಂಚಾಯಿತಿ, ಮಂಚನಹಳ್ಳಿಯ ಪೋಷೆಟ್ಟಹಳ್ಳಿ ವ್ಯಾಪ್ತಿಗೆ ಬರುತ್ತೆ, ಆ ಪೋಷೆಟ್ಟಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿನ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರರಾ? ನಿಜಕ್ಕೂ ಅಯೋಮಯ. ಇದರ ಕುರಿತಂತೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಈಗಾಗಲೇ ಆರಾಧ್ಯಾಸ್ ಟಿವಿ ಪ್ರಾರಂಭ ಮಾಡಿದೆ. HN ವ್ಯಾಲಿಗೆ ಸಂಬಂಧಪಟ್ಟಂತಹ ಇಂಜಿನಿಯರಿಗೆ ಈಗಾಗಲೇ ನಾವು ಸಂಪರ್ಕ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ ಪ್ರಯತ್ನವನ್ನು ಮುಂದುವರಿಸಿ ಅವರ ಗಮನಕ್ಕೆ ಇದನ್ನು ತರುವಂತಹ ಕೆಲಸವನ್ನು ಮಾಡ್ತೀವಿ. ಮತ್ತು ಇಲ್ಲಿನ ಪಂಚಾಯಿತಿಯ ಅಧಿಕಾರಿಗಳಿಗೆ, ಯಾರು ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ತಾರೆ, ಅವ್ರ ಗಮನಕ್ಕೆ ಕೂಡ ತರುವಂತಹ ಪ್ರಯತ್ನ ಮಾಡ್ತೀವಿ. ನೂರಾರು ಜನ ಸಾಯುವಂತಹ ಒಂದು ವಿಚಾರವಾಗಿದ್ದರು. ಇಲ್ಲಿನ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಏನು ಮಾಡ್ತಿದೆ ಅನ್ನುವಂಥದ್ದು ನಿಜಕ್ಕೂ ಬಹಳ ಒಂದು ಅಯೋಮಯ ಆಗುತ್ತೆ ನನಗೆ. ಕೊಂಡಿದ್ದಾರೆ ಮಾನ್ಯ CEO ನವೀನ್ ಭಟ್ ಸರ್ ಅವರಿಗೆ ಈ ವಿಡಿಯೋ ಮೂಲಕ ತಮ್ಮ ಗಮನಕ್ಕೆ ಇದನ್ನು ತರಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಸರ್, ಇಷ್ಟಪಡ್ತಿದ್ದೀನಿ ಸರ್. ದಯವಿಟ್ಟು ಈ ಶ್ರೀನಿವಾಸ ಸಾಗರ ಅಣೆಕಟ್ಟು ಏನಿದೆ, ಇದಕ್ಕೆ ಒಂದು ನಿಮ್ಮ ಇಲಾಖೆ, ಪಂಚಾಯಿತಿ ಇಲಾಖೆ ವ್ಯಾಪ್ತಿಗೆ ಒಳಪಡೋದಾದರೆ ತಮ್ಮ ಅಧಿಕಾರಿಗಳ ಮುಖಾಂತರ ಮಾತಾಡಿ ದಯವಿಟ್ಟು ಇದಕ್ಕೊಂದು ಫೆನ್ಸಿಂಗ್ ಕಾರ್ಯವನ್ನು ಮಾಡಿಸ್ಕೊಡಿ ಸರ್. ಇಲ್ಲಿ ತುಂಬ ಸಾವು ನೋವುಗಳಾಗ್ತಿದ್ದಾವೆ ಸರ್. ಇತ್ತೀಚೆಗಷ್ಟೇ ಒಂದು 15 ದಿನಗಳ ಹಿಂದೆ ಒಂದು ಸಾವಿನ ವರದಿ ಆಯಿತು. ಇಲ್ಲಿ ಹೆಣ ಹುಡುಕ್ಲಿಕ್ಕೆ ಕೂಡ ತುಂಬ ಕಷ್ಟಪಡ್ತಾ ಇದ್ರು. ಅಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಇಲ್ಲಿಗೊಂದು ಫೆನ್ಸಿಂಗನ್ನು ಮಾಡಿಸ್ಕೊಟ್ಟು ಒಂದು ಭದ್ರತೆಯ ಕೆಲಸವನ್ನು ಮಾಡಿಸ್ಕೊಟ್ಟು ಈ ಇಲ್ಲಿ ಬರುವಂತಹ ಪ್ರವಾಸಿಗರ ಪ್ರಾಣವನ್ನು ಉಳಿಸಬೇಕಾಗಿ ಕೋರ್ಕೊತೀವಿ ಸರ್. ಇದು ಚಿಕ್ಕಬಳ್ಳಾಪುರದ ಒಂದು ಪ್ರೆಸ್ಟೀಜಿನ ಪ್ರಶ್ನೆ ಸರ್. ಏನು ಅಂತಂದರೆ, ಬೆಂಗಳೂರಿನಿಂದ ರಾಜ್ಯದ ಅನೇಕ ಭಾಗಗಳಿಂದ ಪ್ರವಾಸಿ ತಾಣಗಳನ್ನು ನೋಡಬೇಕು ಅಂತ ಇಲ್ಲಿರೋ ಪ್ರವಾಸಿ ತಾಣಗಳನ್ನು ನೋಡಲಿಕ್ಕೆ ಅಷ್ಟು ದೂರದಿಂದ ಬರ್ತಾರೆ. ಆದರೆ ಈ ರೀತಿಯ ಘಟನೆಗಳಾಗೋದ್ರಿಂದ ಇಲ್ಲಿ ನಮ್ಮ ಪ್ರವಾಸಿ ತಾಣಗಳಿಗೂ ಕೆಟ್ಟ ಹೆಸರು, ಜೊತೆಗೆ ನಮ್ಮ ಊರಿಗೂ ಕೆಟ್ಟ ಹೆಸರು. ಇಂಥ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಇದರ ಕಡೆ ಗಮನ ಕೊಟ್ಟು ತಮ್ಮ ಇಲಾಖೆಗಳಿಗೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಒಂದು ತಾಕೀತನ್ನು ಮಾಡಿ ಇಲ್ಲಿ ಏನು ಬೇಕೋ ಆ ಕಾರ್ಯವನ್ನು ಆಗುವಂತೆ ನೋಡಿ ಅಂತ ಈ ಮೂಲಕ ನಮ್ಮ ಚಿಕ್ಕಬಳ್ಳಾಪುರದ ಜನತೆಯ ಒಂದು ವಿನಂತಿಯಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ನಮಸ್ತೆ ಬಂಧುಗಳೇ. ಇದು ಶ್ರೀನಿವಾಸ ಸಾಗರದ ಬೋಟಿಂಗ್ ವ್ಯವಸ್ಥೆ ಏನು ಮಾಡಿದ್ರು ಪ್ರವಾಸಿಗರಿಗೆ ಅಂತ, ಆ ಬೋಟಿಂಗ್ ವ್ಯವಸ್ಥೆ ಮಾಡಿರುವಂತಹ ಜಾಗದಲ್ಲಿರ್ತಕ್ಕಂತಹ ಫೆನ್ಸಿಂಗು ಏನು, ಈ ಬೋಟಿಂಗಿಗೆ ಸಂಬಂಧಪಟ್ಟಂತಹ ಏನು ಟೆಂಡರನ್ನು ತೊಗೊಂಡಿರ್ತಾರೆ ಅಥವಾ ವ್ಯವಹಾರ ವಹಿವಾಟನ್ನು ಮಾಡಿರ್ತಾರೆ ಸಂಬಂಧಪಟ್ಟ ಇಲಾಖೆಗಳ ಹತ್ರ, ಅವರು ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲಿ ಜನಗಳಿಗೆ ಅವರು ಸಹ ಒದಗಿಸಿಲ್ಲ. ಅದು ಬೇರೆ ಪ್ರಶ್ನೆ. ಮೂಲಭೂತ ಸೌಕರ್ಯಗಳು ಇಲ್ಲದೆ ಹೋದರೂ ಪರವಾಗಿಲ್ಲ, ಆದರೆ ಅವ್ರಿಗೆ ಎಷ್ಟು ಬೇಕೋ ಅವರಿಗೆ ಸಂಬಂಧಪಟ್ಟಂತಹ ಏನು ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರಕ್ಕೆ ಮಾತ್ರ ಏನೇನು ಬೇಕೋ ಆ ಭದ್ರತೆಯ ಒಂದು ಇಮೇಜ್ ಏನಂತಾರೆ ಭದ್ರತೆಯ ಒಂದು ಪ್ರಿಕಾಷನ್ಸನ್ನು ತಗೊಂಡಿದ್ದಾರೆ. ಬಿಟ್ಟರೆ
ಜನಗಳಿಗೆ ಪೂರ್ತಿ ಕೆರೆಗೆ ಆಗುವಂತಹ ಇಮೇಜಸ್ ಏನು ಒಂದು ಪರಿಕರಗಳು ಆಗಲಿ ಅಥವಾ ಫೆನ್ಸಿಂಗ್ ಆಗಲಿ ಯಾವುದೇ ರೀತಿ ಮಾಡಿಸಿಲ್ಲ. ಇದು ಬೋಟಿಂಗ್ ಮಾಡ್ತಾರಲ್ಲ ಅಲ್ಲಿ ಮಾಡಿರುವಂತಹ ಇತ್ತೀಚೆಗೆ ಮಾಡಿರುವಂತಹ ಫೆನ್ಸಿಂಗು. ಬೋಟಿಂಗ್ ನಡೀತಿಲ್ಲ, ಕಾರಣಾಂತರಗಳಿಂದ ಗೊತ್ತಿಲ್ಲ ಏನು ಕಾರಣಗಳಿದ್ದಾವೋ ಬೋಟಿಂಗ್ ನಿಲ್ಲಿಸಲಾಗಿದೆ. ಇದು ಬೋಟಿಂಗ್ ನಡೀತಿದ್ದಂತಹ ಜಾಗ. ಇಲ್ಲೀಗ ಒಂದು ಫೆನ್ಸಿಂಗನ್ನು ಹಾಕಿದ್ದಾರೆ, ಆದರೆ ಇದು ಇಷ್ಟುದ್ದ ಮಾತ್ರ ಇದೆ ಫೆನ್ಸಿಂಗು. ಇನ್ನು ಉಳಿದಂತೆ ಆ ಏರಿಯಾ ಎಲ್ಲ ಈಗೇನು ನಾನು ಶೂಟಿಂಗ್ ಮಾಡ್ಕೊಂಡು ಬಂದೆ, ಅಲ್ಲಿ ಮಾತನಾಡಿದೆ, ಆ ಏರಿಯಾ ಎಲ್ಲ ಯಾವುದೇ ರೀತಿ ತಡೆಗೋಡೆ ಇಲ್ಲ, ಫೆನ್ಸಿಂಗ್ ಇಲ್ಲ. ಇದೇ ವೀಕ್ಷಕರೇ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾದಂತಹ ಶ್ರೀನಿವಾಸ ಸಾಗರ ಅಣೆಕಟ್ಟು. ಇಲ್ಲಿ ಮಳೆ ಹೆಚ್ಚಾಗಿ ಬಿದ್ದು ನೀರೇನಾದರೂ ಅಣೆಕಟ್ಟಿನ ತುಂಬಿದರೆ ಆ ಅಣೆಕಟ್ಟಿನ ಮೇಲೆ ಹರಿಯುವುದನ್ನು ನೋಡಲಿಕ್ಕೆ ಮತ್ತು ಕಣ್ತುಂಬಿಕೊಳ್ಳಲಿಕ್ಕೆ, ಆ ನೀರಿನಲ್ಲಿ ಆಡಲಿಕ್ಕೇನೆ ಸುಮಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ನೋಡಿ, ಇದು ಆ ಶ್ರೀನಿವಾಸ ಸಾಗರದ ಅಣೆಕಟ್ಟಿನ ಕಟ್ಟೆ ಮೇಲೆ ಒಂದಷ್ಟು ಫೆನ್ಸಿಂಗನ್ನು ಮಾಡಿದ್ದಾರೆ ಕೂಡ. ಆದರೆ ಇಲ್ಲಿ ಏನು ಮುಖ್ಯವಾದಂತಹ ಜಾಗದಲ್ಲಿ ಫೆನ್ಸಿಂಗನ್ನು ಮಾಡಿದ್ದಾರೆ. ಇನ್ನು ಕೆಲವು ಜಾಗಗಳಲ್ಲಿ ಅತಿ ಜರೂರಾಗಿ ಮಾಡಬೇಕಾಗಿದ್ದಂತಹ ಜನ ಎಲ್ಲಿ ಹೋಗ್ತಾರೆ ಅಲ್ಲಿ ಮಾಡಬೇಕಾಗಿರುವಂತಹ ಜಾಗದಲ್ಲಿ ಇನ್ನೂ ಫೆನ್ಸಿಂಗ್ ಮಾಡಿಲ್ಲ ಅನ್ನುವಂಥದ್ದೇ ನಮ್ಮ ಒಂದು ದೂರ ಆಗಿರೋದು.